ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಕಾಲಜಿ ಕ್ಲಾಸಸ್ ನಲ್ಲಿ ನಾವಿವಾಗ ಬುದ್ಧಿಶಕ್ತಿ ಬಗ್ಗೆ ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ನೋಡಿದ್ವಿ ಅಲ್ವಾ. ಸೊ ಈಗ ಅದರಲ್ಲಿ ಬುದ್ಧಿಶಕ್ತಿ. ಓಕೆ, ಬುದ್ಧಿಶಕ್ತಿ ಅಂತ ಬಂದಾಗ ನೋಡಿ, ಟರ್ಮನ್ ರವರು ಏನಿದ್ದಾರೆ, ಇವರು ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳ್ತಾರೆ. ಯಾರು? ಟರ್ಮನ್ ರವರು. ಇನ್ನು ಬುಟಿಂಗ್ ಹ್ಯಾಮ್ ರವರು ಏನ್ ಹೇಳ್ತಾರೆ, ವ್ಯಕ್ತಿಯೊಬ್ಬನಿಗೆ ತನ್ನಲ್ಲಿರುವಂತಹ ಕಲಿಯುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಇವರು ಹೇಳ್ತಾರೆ. ಇನ್ನು ಸಿರಿಲ್ ಬರ್ಟ್ ರವರು ಏನ್ ಹೇಳ್ತಾರೆ, ವ್ಯಕ್ತಿ ಪಡೆದಿರುವಂತಹ ಸ್ವಾಭಾವಿಕ ಜ್ಞಾನ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಸ್ವಾಭಾವಿಕವಾಗಿ ಏನು ಜ್ಞಾನ ಸಾಮರ್ಥ್ಯವನ್ನ ಪಡ್ಕೊಂಡಿರ್ತಾರೋ ಅದನ್ನ ಬುದ್ಧಿಶಕ್ತಿ ಅಂತ ಹೇಳಿ ಸಿರಿಲ್ ಬರ್ಟ್ ರವರು ಹೇಳ್ತಾರೆ. ಒಬ್ಬೊಬ್ರದ್ದು ಕೂಡ ಇಲ್ಲಿ ಒಂದೊಂದು ವ್ಯಾಖ್ಯಾನವನ್ನ ನೋಡ್ಬೋದು. ಅಂದ್ರೆ ಒಬ್ರು ಏನ್ ಹೇಳ್ತಾರೆ, ಅದು ಒಂದು ಅಮೂರ್ತ ಆಲೋಚನೆಯ ಸಾಮರ್ಥ್ಯ ಅಂತ ಟರ್ಮನ್ ರವರು ಹೇಳಿದ್ರೆ, ಕಲಿಯುವ ಸಾಮರ್ಥ್ಯ ಅಂತ ಹೇಳಿ ಬುಟಿಂಗ್ ಹ್ಯಾಮ್ ರವರು ಹೇಳ್ತಾರೆ. ಇನ್ನು ಸ್ವಾಭಾವಿಕ ಜ್ಞಾನ ಸಾಮರ್ಥ್ಯ ಅಂದ್ರೆ ಬೈ ಬರ್ತ್, ಅದು ಒಂದು ಸ್ವಾಭಾವಿಕವಾಗಿ ಬಂದಿರುವಂತಹ ಜ್ಞಾನ ಸಾಮರ್ಥ್ಯ ಅಂತ ಹೇಳಿ ಸಿರಿಲ್ ಬರ್ಟ್ ರವರು ಹೇಳ್ತಾರೆ. ಇನ್ನು ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದು ಜ್ಞಾನಾತ್ಮಕ ಹಾಗೂ ಆಲೋಚನಾ ಸಾಮರ್ಥ್ಯ ಆಗಿದೆ. ಯಾವುದು? ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದು ಜ್ಞಾನಾತ್ಮಕ ಮತ್ತೆ ಆಲೋಚನೆ ಮಾಡುವಂತ ಸಾಮರ್ಥ್ಯ. ಬುದ್ಧಿಶಕ್ತಿ ಅನ್ನುವಂಥದ್ದು ಪರಿಸರ ಮತ್ತು ಅನುವಂಶತೆ ಎರಡರ ಅನ್ಯೋನ್ಯ ಕ್ರಿಯೆಯ ಫಲಿತನೇ ಈ ಒಂದು ಬುದ್ಧಿಶಕ್ತಿ. ಒಂದು ಜನಸಮೂಹದ ಬುದ್ಧಿಶಕ್ತಿಯನ್ನ ಮಾಪನ ಮಾಡಿ ಬುದ್ಧಿಶಕ್ತಿಯ ಹಂಚಿಕೆಯನ್ನ ನಕ್ಷೆಯ ಮೂಲಕ ಪ್ರಸ್ತುತಪಡಿಸಿದ್ರೆ ಆ ಒಂದು ನಕ್ಷೆಯನ್ನ ನಾವು ಸಾಮಾನ್ಯ ಸಂಭಾವ್ಯತಾ ವಕ್ರ ಅಂತ ಕರಿತೀವಿ. ಓಕೆ, NPC ಕರ್ವ್. ಓಕೆ, ಸಾಮಾನ್ಯ ಸಂಭಾವ್ಯತಾ ವಕ್ರ ರೇಖೆ ಅಂತ ಹೇಳಿ ಕರಿತೀವಿ, ಅಥವಾ ಸಾಮಾನ್ಯ ಸಂಭಾವ್ಯತಾ ವಕ್ರ ಅಂತ ಹೇಳಿ ಕರಿತೀವಿ. ನೋಡಿ, ಇನ್ನು ಸಾಮಾನ್ಯ ಸಂಭಾವ್ಯತಾ ವಕ್ರ ಏನಿದೆ ಅದು ಯಾವಾಗ್ಲೂ ಗಂಟೆ ಆಕಾರದಲ್ಲಿ ಇರುತ್ತೆ. ಯಾವ ತರ? ಘಂಟಾಕಾರದಲ್ಲಿ ಇರುತ್ತೆ ಅದು. ಓಕೆ, ಟರ್ಮನ್ ಅವರ ಪ್ರಕಾರ ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿ ಎನ್ನುವಂಥದ್ದು ಬೆಳವಣಿಗೆಯ ವೇಗ ಅತ್ಯಧಿಕವಾಗಿ ಇರುತ್ತೆ. ಇನ್ನು ಸಾಮಾನ್ಯವಾಗಿ 16ರಿಂದ 18ನೇ ವಯಸ್ಸಿನಲ್ಲಿ ಬುದ್ಧಿಶಕ್ತಿ ಎನ್ನುವಂಥದ್ದು ಲಂಬ ಬೆಳವಣಿಗೆ ನಿಲುಗಡೆ ಹೊಂದಿರುತ್ತೆ. ಓಕೆ, 16ರಿಂದ 18ನೇ ವಯಸ್ಸಿನಲ್ಲಿ ಬುದ್ಧಿಶಕ್ತಿ ಅನ್ನುವಂಥದ್ದು ಲಂಬ ಬೆಳವಣಿಗೆ ಜೊತೆಗೆ ನಿಲುಗಡೆಯನ್ನ ಹೊಂದಿರುತ್ತೆ. ಇನ್ನು ಬುದ್ಧಿಶಕ್ತಿಯಲ್ಲಿ ಅಮೂರ್ತ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ, ಸ್ನಾಯು ಅಥವಾ ಯಾಂತ್ರಿಕ ಬುದ್ಧಿಶಕ್ತಿ ಅನ್ನುವಂಥ 3 ವಿಧಗಳನ್ನ ನಾವು ನೋಡ್ಬೋದು. ಒಂದು ಅಮೂರ್ತ, ಒಂದು ಸಾಮಾಜಿಕ, ಇನ್ನೊಂದು ಸ್ನಾಯು ಅಥವಾ ಯಾಂತ್ರಿಕ ಬುದ್ಧಿಶಕ್ತಿ. ಇನ್ನು ಫ್ರಾನ್ಸ್ ನ ಮನೋವಿಜ್ಞಾನಿಯ ಪ್ರಕಾರ ಆಲ್ಫ್ರೆಡ್ ಬೀನೆ ಅವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ನೀಡಿದ್ರು. ಓಕೆ, ಫ್ರಾನ್ಸ್ ನ ಮನೋವಿಜ್ಞಾನಿಯಾದಂತ ಆಲ್ಫ್ರೆಡ್ ಬೀನೆ ಅವರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ನೀಡಿದ್ರು. ಮಾನಸಿಕ ವಯಸ್ಸು ಅಂದ್ರೇನು? ಮೆಂಟಲ್ ಏಜ್. ಇದರ ಒಂದು ಪರಿಕಲ್ಪನೆಯನ್ನ ನೀಡಿದಂತವ್ರು ಯಾರು? ಆಲ್ಫ್ರೆಡ್ ಬೀನೆ. ಇನ್ನು ವಿಲಿಯಂ ಸ್ಟರ್ನ್ ರವರು ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನ ಇವರು ನೀಡಿದ್ರು. ಅಂದ್ರೇನು? IQ, ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಏನ್ ಹೇಳ್ತೀವಿ, ಇದರ ಒಂದು ಪರಿಕಲ್ಪನೆ, ಈ ಒಂದು ಕಾನ್ಸೆಪ್ಟ್ ಅನ್ನ ನೀಡಿದಂತವ್ರು ವಿಲಿಯಂ ಸ್ಟರ್ನ್ ರವರು. ಇನ್ನು ಬುದ್ಧಿಶಕ್ತಿಯನ್ನ ಮಾನಸಿಕ ವಯಸ್ಸು ಮತ್ತೆ ದೈಹಿಕ ವಯಸ್ಸು ಅಂದ್ರೇನು? ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೋನಾಲಜಿಕಲ್ ಏಜ್ ಇಂಟು 100 ಅಂತ ಹೇಳಿ ಈ ಒಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಲಾಗುತ್ತೆ. ಇನ್ನು ಜಗತ್ತಿನ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಮೊದಲು ರಚಿಸಿದಂತವರು ಕೂಡ ಆಲ್ಫ್ರೆಡ್ ಬೀನೆ ಅವರೇ ಆಗಿರ್ತಾರೆ, ಜೊತೆಗೆ ಥಿಯೋಡೋರ್ ಸೈಮನ್ ರವರು ಆಗಿರ್ತಾರೆ. ಆದ್ರಿಂದ ಆಲ್ಫ್ರೆಡ್ ಬೀನೆ ಅವರನ್ನ ನಾವು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ, ಪಿತಾಮಹ ಅಂತ ಹೇಳಿ ಕರಿತೀವಿ. ಯಾರನ್ನ? ಆಲ್ಫ್ರೆಡ್ ಬೀನೆ ಅವ್ರನ್ನ. ಇನ್ನು ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಅಂತ ಬಂದಾಗ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು, ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು, ಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಮತ್ತೆ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆ. ಶಾಬ್ದಿಕ, ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು ಮತ್ತೆ ಸಾಮೂಹಿಕ ಪರೀಕ್ಷೆಗಳು. ಓಕೆ, ಅಂದ್ರೆ ವೈಯಕ್ತಿಕ ಮತ್ತೆ ಸಾಮೂಹಿಕದಲ್ಲಿ 2 ಟೈಪ್ಸ್. ಒಂದು ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು, ಇನ್ನೊಂದು ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು. ಇನ್ನೊಂದು ಸಾಮೂಹಿಕ ಅಂತ ಬಂದಾಗ ಶಾಬ್ದಿಕ ಸಾಮೂಹಿಕ ಪರೀಕ್ಷೆ, ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆ. ಶಾಬ್ದಿಕ ಅಂತ ಬಂದಾಗ ಬೀನೆ ಸೈಮನ್ ಪರೀಕ್ಷೆ, ಸ್ಟಾನ್ಫೋರ್ಡ್ ಬೀನೆ ಪರೀಕ್ಷೆ, ಬೀನೆ ಕಾಮತ್ ಪರೀಕ್ಷೆ, ಇವೆಲ್ಲವೂ ಕೂಡ ಶಾಬ್ದಿಕ. ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆ ಅಂತ ಬಂದಾಗ ಭಾಟಿಯಾ ಕಾರ್ಯನಿರ್ವಹಣಾ ಪರೀಕ್ಷೆ, ಕೋನ್ ಬ್ಲಾಕ್ ಡಿಸೈನ್ ಪರೀಕ್ಷೆ. ಇನ್ನು ಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಅಂದ್ರೆ ಗುಂಪು ಪರೀಕ್ಷೆ. ಇದು ಬಂದು ಶೈಕ್ಷಣಿಕ ಅಭಿಕ್ಷಮತಾ ಪರೀಕ್ಷೆ, ದಿ ಮದ್ರಾಸ್ ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆ, ಆರ್ಮಿ ಆಲ್ಫಾ ಪರೀಕ್ಷೆ. ಆಮೇಲೆ ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆ ಬಂದು ರೇವನ್ನ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ ಮತ್ತೆ ಆರ್ಮಿ ಬೀಟಾ ಪರೀಕ್ಷೆ. ಇನ್ನು ಬುದ್ಧಿಶಕ್ತಿಯ ಸಿದ್ಧಾಂತಗಳನ್ನ ನಾವು ನೋಡ್ತಾ ಹೋದ್ರೆ ಆಲ್ಫ್ರೆಡ್ ಬೀನೆ ಅವರ ಏಕಾಂಶವಾದ ಸಿದ್ಧಾಂತ, ಇವೆಲ್ಲವೂ ಕೂಡ ಇಂಟೆಲಿಜೆನ್ಸ್ ಥಿಯರೀಸ್ ಇವೆಲ್ಲ. ಓಕೆ, ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತಹ ಥಿಯರೀಸ್ ನೋಡಿ. ಆಲ್ಫ್ರೆಡ್ ಬೀನೆ ಅವರು ಮಂಡಿಸಿದ್ದು ಏಕಾಂಶವಾದ ಸಿದ್ಧಾಂತ, ಚಾರ್ಲ್ಸ್ ಪಿಯರ್ಮೆನ್ ರವರು ಮಂಡಿಸಿದ್ದು ದ್ವಿ ಅಂಶವಾದ ಸಿದ್ಧಾಂತ. ಅಂದ್ರೇನು?
ಜಿ ಅಂದ್ರೆ ಸಾಮಾನ್ಯ, ಎಸ್ ಅಂದ್ರೆ ಸ್ಪೆಸಿಫಿಕ್, ದಟ್ ಇಸ್ ನಿರ್ದಿಷ್ಟ. ಓಕೆ, ಇನ್ನು ಜೆ.ಪಿ. ಗಿಲ್ಫ್ರೋಡ್ ರವರು 3 ಆಯಾಮದ ಸಿದ್ಧಾಂತವನ್ನ ಮಂಡಿಸ್ತಾರೆ. ಆ 3 ಯಾವುದು ಅಂದ್ರೆ ಕ್ರಿಯಾ, ವಸ್ತು, ಉತ್ಪನ್ನ ಅಂತ. ರಾಬರ್ಟ್ ಸ್ಟಾನ್ಬರ್ಗ್ ರವರು ಟ್ರಯಾರ್ಕಿ ಅಥವಾ ತ್ರಿಮುಖ ಸಿದ್ಧಾಂತ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಯೋಗಿಕ ಬುದ್ಧಿಶಕ್ತಿ, ಘಟಕ ಬುದ್ಧಿಶಕ್ತಿ ಮತ್ತೆ ಸಂದರ್ಭೋಚಿತ ಬುದ್ಧಿಶಕ್ತಿ. ಇನ್ನು ಥಾರ್ನ್ಡೈಕ್ ರವರ ಪ್ರಕಾರ ಅಂದ್ರೆ ಥಾರ್ನ್ಡೈಕ್ ರವರ ಬಹುಕಾರಕ ಸಿದ್ಧಾಂತ ಅಂದ್ರೆ ಮಲ್ಟಿ ಫ್ಯಾಕ್ಟರ್ ಥಿಯರಿ ಅಂತ ಹೇಳಿ ಥಾರ್ನ್ಡೈಕ್ ರವರು ಹೇಳ್ತಾರೆ. ಓಕೆ, ಇನ್ನು ಲೂಯಿಸ್ ಥರ್ಸ್ಟನ್ ರವರ ಸಮೂಹಕಾರಕ ಸಿದ್ಧಾಂತ, ಇದನ್ನ ನಾವು ಅದರಲ್ಲಿ ಬರುವಂತ ಸಮೂಹಗಳು ಬಂದು 7. ಓಕೆ, ಯಾವುದು ಲೂಯಿಸ್ ಥರ್ಸ್ಟನ್ ರವರದು. ಇನ್ನು ಬರ್ಡ್ ರವರ ಪ್ರಕಾರ ಹೈರಾರ್ಕಿ ಸಿದ್ಧಾಂತ. ಓಕೆ, ಆಮೇಲೆ ಹಾವರ್ಡ್ ಗಾರ್ಡ್ನರ್ ಅವರು ಬುದ್ಧಿಶಕ್ತಿಯ ಸಿದ್ಧಾಂತ, ಇದರಲ್ಲಿ ನಾವು 8 ವಿಧದ ಬುದ್ಧಿಶಕ್ತಿಯನ್ನ ಕಾಣಬಹುದು. ಇನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಹೇಳ್ತೀವಿ, ಅಂದ್ರೆ ಏನು ಎಮೋಷನಲ್ ಇಂಟೆಲಿಜೆನ್ಸ್ ಅಂತ. ಈ ಒಂದು ಪರಿಕಲ್ಪನೆಯನ್ನ ನೀಡಿದಂತವರು ದಟ್ ಇಸ್ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈರ್ ಅವರು. ಯಾರು? ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೈರ್ ಅವರು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಒಂದು ಪರಿಕಲ್ಪನೆಯನ್ನ ನೀಡಿದ್ರು. ದಟ್ ವಾಸ್ ಇನ್ 1990. ಡೇನಿಯಲ್ ಗೋಲ್ಮನ್ ರವರು 1995ರಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂತಹ ಗ್ರಂಥವನ್ನು ಪ್ರಕಟಿಸುವ ಮೂಲಕ ಅದನ್ನ ಹೆಚ್ಚು ಪ್ರಚಾರವನ್ನಗೊಳಿಸ್ತಾರೆ. ಯಾರು? ಡೇನಿಯಲ್ ಗೋಲ್ಮನ್ ರವರು. ನೋಡಿ, ಸಂವೇಗಾತ್ಮಕ ಬುದ್ಧಿಶಕ್ತಿಯ ಕಾನ್ಸೆಪ್ಟ್ ಅಂದ್ರೆ ಆ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದಂತವರು ಜಾನ್ ಮೇಯರ್ ಮತ್ತೆ ಪೀಟರ್ ಸಾಲೋವೈ. ಆದ್ರೆ ಅದನ್ನ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು ಅಂದ್ರೆ ದಟ್ ಇಸ್ ಡೇನಿಯಲ್ ಗೋಲ್ಮನ್ ರವರು. ಭಾರತದಲ್ಲಿ ಎ.ಕೆ. ಚಾಂದ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಬಳಸಲಾಗುತ್ತೆ. ಅಂದ್ರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ನಾವು ನೋಡಿದಾಗ ಭಾರತದಲ್ಲಿ ಬಳಸುವಂತದ್ದು ಎ.ಕೆ. ಚಾಂದ್ ರವರ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ. ಓಕೆ, ಇಲ್ಲಿ ಇದಿಷ್ಟು ಏನಾಗಿತ್ತು? ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಆಗಿತ್ತು. ಓಕೆ, ಇದಿಷ್ಟು ನಾವು ಬುದ್ಧಿಶಕ್ತಿ ಬಗ್ಗೆ ನೋಡಿದ್ವಿ. ಈಗ ಕಲಿಕೆ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಕಲಿಕೆ ಅಂದ್ರೇನು? ಕಲಿಕೆ ಅಂತ ಅಂದ್ರೆ ಅನುಭವದ ಮೂಲಕ ವರ್ತನೆಯಲ್ಲಾಗುವಂತಹ ಬದಲಾವಣೆಯೇ ಕಲಿಕೆ ಅಂತ ಹೇಳಿದಂತವ್ರು ಗೇಟ್ಸ್. ಇನ್ನು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಏರ್ಪಡುವ ಒಂದು ಬಂಧನವನ್ನ ಕಲಿಕೆ ಅಂತ ಕರೆದಂತವ್ರು ಥಾರ್ನ್ಡೈಕ್. ಇನ್ನು ವುಡ್ವರ್ತ್ ರವರು ಏನು ಹೇಳ್ತಾರೆ? ವ್ಯಕ್ತಿಯ ವರ್ತನೆಗಳಲ್ಲಿ ಬದಲಾವಣೆಯನ್ನ ತರುವಂತಹ ಅನುಭವಾತ್ಮಕ ಚಟುವಟಿಕೆಗಳನ್ನ ಕಲಿಕೆ ಅಂತ ಕರೆದಂತವ್ರು ವುಡ್ವರ್ತ್. ಹಾಗಾದ್ರೆ ಕಲಿಕೆಯ ಬಂಧವಾದ ಸಿದ್ಧಾಂತ ಅಥವಾ ಸಹಚರ್ಯ ಸಿದ್ಧಾಂತಗಳು ಯಾವುವು ಅಂತ ನಾವು ನೋಡೋದಾದ್ರೆ ವರ್ತನವಾದ. ಓಕೆ, ಇವೆಲ್ಲವೂ ಕೂಡ ಕಲಿಕೆಯ ಅಂದ್ರೆ ಲರ್ನಿಂಗ್ ಥಿಯರೀಸ್ ಅಂತ ಕರಿತೀವಿ. ಅದರಲ್ಲಿ ನಾವು ವರ್ತನವಾದ ನೋಡ್ತೀವಿ, ಬಂಧವಾದ, ಅನುಬಂಧವಾದ, ಕ್ರಿಯಾ ಪ್ರಸೂತ ಅನುಬಂಧವಾದ, ಆಮೇಲೆ ಬೋಧನಾ ಶಮನ ಸಿದ್ಧಾಂತ, ಸಾಮೀಪ್ಯ ಕಲಿಕೆ ಸಿದ್ಧಾಂತ. ಇಷ್ಟು ಈ ವರ್ತನವಾದವನ್ನ ಮಂಡಿಸಿದಂತವರು ಜೆ.ಪಿ. ವ್ಯಾಟ್ಸನ್. ಆಮೇಲೆ ಬಂಧವಾದ ಇದನ್ನ ಥಾರ್ನ್ಡೈಕ್, ಅನುಬಂಧವಾದ ಪಾವ್ಲವ್, ಕ್ರಿಯಾ ಪ್ರಸೂತ ಅನುಬಂಧವಾದ ಬಿ.ಎಫ್. ಸ್ಕಿನ್ನರ್ ರವರು, ಬೋಧನಾ ಶಮನ ಸಿದ್ಧಾಂತ ಹಲ್ ರವರು, ಆಮೇಲೆ ಸಾಮೀಪ್ಯ ಕಲಿಕಾ ಸಿದ್ಧಾಂತ ಗತ್ರಿ ಅವರು. ಓಕೆ, ಇನ್ನು ಸನ್ನಾತ್ಮಕ ಕ್ಷೇತ್ರ ಸಿದ್ಧಾಂತಗಳು ಅಂತ ನೋಡಿದಾಗ ನೋಡಿ, ಗೆಸ್ಟಾಲ್ಟ್ ಸಿದ್ಧಾಂತ, ಇದನ್ನ ಮಂಡಿಸಿದಂತವ್ರು ಮ್ಯಾಕ್ಸ್ ವರ್ತ್ಮೇರ್ ಅಂತ ಹಿಂದಿನ ತರಗತಿಯಲ್ಲಿ ಪೀಠಿಕೆಯಲ್ಲಿ ನೋಡಿದ್ವಿ. ಸೊ ಕೊಹೆಲರು ಮತ್ತೆ ಕರ್ಟ್ ಲೆವಿನ್ ಫಾಲೋವರ್ಸ್ ಆಗಿರ್ತಾರೆ. ಇನ್ನು ಸಂಕೇತ ಗೆಸ್ಟಾಲ್ಟ್ ಇದನ್ನ ಟೋಲ್ಮನ್ ರವರು. ಓಕೆ, ಇನ್ನು ಕ್ಷೇತ್ರ ಸಿದ್ಧಾಂತ ಲೆವಿನ್ ರವರು ಮಂಡಿಸ್ತಾರೆ. ಇನ್ನು ಸನ್ನಾತ್ಮಕ ಬೋಧನಾ ಸಿದ್ಧಾಂತವನ್ನ ನೋಡಿದಾಗ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನ ಆಸುಬೆಲ್ ರವರು ಮಂಡಿಸ್ತಾರೆ. ಅನ್ವೇಷಣಾ ಕಲಿಕೆಯನ್ನ ಬ್ರೂನರ್ ರವರು ಮಂಡಿಸ್ತಾರೆ. ಕಲಿಕಾ ಶ್ರೇಣಿಯನ್ನ ಕೊಟ್ಟಂತವ್ರು ರಾಬರ್ಟ್ ಎಂ ಗ್ಯಾಗ್ನೇರ್ ಅವರು. ಆಮೇಲೆ ಜ್ಞಾನಾತ್ಮಕ ಕಲಿಕೆಯನ್ನ ನೀಡಿದಂತವ್ರು ದಟ್ ಇಸ್ ಜೀನ್ ಪಿಯಾಜೆ. ಪ್ರಭುತ್ವ ಕಲಿಕೆ ಬೆಂಜಮಿನ್ ಎಸ್ ಬ್ಲೂಮ್ ರವರ ಪ್ರಭುತ್ವ ಕಲಿಕೆ ಅಂತಾನೆ ಕರಿತೀವಿ. ಇನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತ ಬಂದಾಗ ವೀಕ್ಷಣಾ ಕಲಿಕೆ, ಇದನ್ನ ನೀಡಿದಂತವ್ರು ಬಂಡೂರ. ನೀವು ಹೇಗೆ ಅಂದ್ರೆ ಸೈಕಾಲಜಿಗೆ ಅಂದ್ರೆ ಎಕ್ಸಾಮ್ ತಗೊಳ್ಳೋರು ಮೊದಲಿಗರಾಗಿದ್ರೆ ಯಾವ ರೀತಿ ಓದ್ಕೋಬೇಕು? ಬಂಡೂರ ವೀಕ್ಷಣಾ ಕಲಿಕೆ, ಬಂಡೂರವರ ವೀಕ್ಷಣಾ ಕಲಿಕೆ ಅಂತ ಹೇಳಿ ಒಂದೇ ಲೈನ್ ಅಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಮಾನವತಾ ಸಿದ್ಧಾಂತ, ಮಾಸ್ಲೋರವರ ಮಾನವತಾ ಸಿದ್ಧಾಂತ. ಓಕೆ, ಪ್ರಯತ್ನ ದೋಷ ಕಲಿಕೆಯ ಪ್ರಯೋಗದ ನಿಯಮಗಳು. ಮಾನವತಾ ಸಿದ್ಧಾಂತ ಅಬ್ರಹಾಂ ಮಾಸ್ಲೋ. ಪ್ರಯತ್ನ ದೋಷ ಕಲಿಕೆಯ ಪ್ರಯೋಗದ ನಿಯಮಗಳನ್ನ ಕೊಟ್ಟಂತವರು, ಅಂದ್ರೆ ಪ್ರಯೋಗದ ನಿಯಮಗಳು ಏನು ಅಂತ ಅಂದ್ರೆ ಮೊದಲನೇದು ಸಿದ್ಧತಾ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪರಿಣಾಮ ನಿಯಮ. ಓಕೆ, ಇದನ್ನ ಪ್ರಯತ್ನ ದೋಷ ಕಲಿಕೆ ಅಂತ ಅಂದ್ರೆ ಈ ಒಂದು ಪ್ರಯೋಗದ ನಿಯಮಗಳಾಗಿರ್ತವೆ. ಮೊದಲನೇದು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಓಕೆ, ಇನ್ನು ಶಾಸ್ತ್ರೀಯ ಅನುಬಂಧವಾದ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ನೋಡಿ, ಶಾಸ್ತ್ರೀಯ ಅನುಬಂಧವಾದ ಕಲಿಕೆಯ ಪ್ರತಿಪಾದಕರು ಯಾರು ಅಂದ್ರೆ ಪೆಟ್ರೋವಿಚ್ ಪೌಲೋವ್ ರವರು. ಯಾರು? ಶಾಸ್ತ್ರೀಯ ಅನುಬಂಧವಾದ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ಅಂದ್ರೆ ಪೆಟ್ರೋವಿಚ್ ಪೌಲೋವ್ ರವರು. ಇನ್ನು ಕ್ರಿಯಾಜನ್ಯ ಅನುಬಂಧವಾದ ಇದರ ಒಂದು ಪ್ರತಿಪಾದಕರು ಬಿ.ಎಫ್. ಸ್ಕಿನ್ನರ್ ಅವರು. ಸೊ ಇಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ಒನ್ ಲೈನರ್ಸ್, ಅಂದ್ರೆ ಯಾವ ಸಿದ್ಧಾಂತ ಯಾರು ಮಂಡಿಸಿದ್ರು ಅಂತ ಎಲ್ಲಾ ಡೀಟೇಲ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ,
ಸೊ ಇದಿಷ್ಟು ಕಲಿಕೆ ಮತ್ತು ಬುದ್ಧಿಶಕ್ತಿ ಇದಾಗಿತ್ತು. ಇನ್ನು ಇದಕ್ಕೆ ಮುಂದುವರೆದಂತೆ ನಾವು ಸೊ ಟಿಇಟಿಗೆ ಏನೇನು ಬೇಕು, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಏನೇನು ಅನ್ನೋದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.